ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ವೋಟ್ ಚೋರಿ ಆರೋಪ ಸುಳ್ಳು ಅನ್ನೋದರ ಕುರಿತಂತೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳು ಸಾಕಷ್ಟು ರೀತಿಯ ಮಾಹಿತಿಗಳನ್ನ ನೀಡಿವೆ. ನಾವು ಕೂಡ ಹಲವು ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಇದು ಸುಳ್ಳು ಅಸ್ತ್ರ, ಇದರ ಹಿಂದೆ ಅಜೆಂಡಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡೋ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಈಗ ಇದೇ ವಿಚಾರದ ಕುರಿತಂತೆ ಇನ್ನೊಂದಷ್ಟು ಮಹತ್ವದ ವಿಷಯಗಳು ಹೊರಬರ್ತಾ ಇವೆ. ವೋಟ್ ಚೋರಿ ಆರೋಪದ ಹಿಂದೆ ವಿದೇಶಿ ಕೈವಾಡ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳ ಜೊತೆಗೆ ಇದರ ಮೇಲೆ ಡೀಪ್ ಸ್ಟೇಟ್ ನೆರಳಿರೋದು ಬೆಳಕಿಗೆ ಬರ್ತಾ ಇದೆ. ಈ ಆರೋಪಕ್ಕೆ ಬಳಸಿಕೊಂಡಿದ್ದ ಆಧಾರಗಳ ಹಿಂದಿನ ರಹಸ್ಯವೂ ಕೂಡ ತೆರೆದುಕೊಳ್ತಾ ಇದೆ. ಇನ್ನೊಂದೆಡೆ ಬಿಹಾರ ಎಲೆಕ್ಷನ್ ಸಂಬಂಧ ರಾಹುಲ್ ಕೇಂದ್ರ ಸರ್ಕಾರದ ಮೇಲೆ ಹಲವು ರೀತಿಯ ಆರೋಪಗಳನ್ನ ಮಾಡಿದ್ರು. ಆ ಪೈಕಿ ಉದ್ಯಮಿ ಅದಾನಿ ಮೇಲೆ ಕೂಡ ಬಲವಾದ ಆರೋಪ ಇತ್ತು. ಅದರ ಸತ್ಯಾಸತ್ಯತೆ ಕೂಡ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವೋಟ್ ಚೋರಿ ವಿಚಾರದಲ್ಲಿ ರಾಹುಲ್ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅನ್ನೋದನ್ನ ಆರೋಪಕ್ಕೆ ಮುನ್ನವೂ ಹಾಗೂ ಆರೋಪ ಫೇಲ್ ಆದ ನಂತರವೂ ಅವರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ ಆಟೋಮ್ ಬಾಂಬ್ ಅಂದ್ರು, ನಂತರ ಅದು ಹೈಡ್ರೋಜನ್ ಬಾಂಬ್ ವರೆಗೂ ಬಂದು ನಿಂತಿದೆ. ಆದ್ರೆ ಸಣ್ಣ ಪಟಾಕಿ ಹೊಡೆದಾಗ ಉಂಟಾಗೋ ಸೌಂಡ್ ಕೂಡ ಬರಲಿಲ್ಲ. ಇಷ್ಟು ದಿನಗಳ ಕಾಲ ರಾಹುಲ್ ಹಾಗೂ ಕಾಂಗ್ರೆಸ್ ಕಡೆಯಿಂದ ಬಂದ ಎಲ್ಲಾ ಆರೋಪಗಳು ಖುದ್ದು ಎಲೆಕ್ಷನ್ ಕಮಿಷನ್ ಕೌಂಟರ್ ಮಾಡಿದೆ. ಸಾಲದಕ್ಕೆ ಎಲ್ಲವನ್ನು ಸುಳ್ಳು ಅಂತ ಸಾಬೀತು ಕೂಡ ಮಾಡಲಾಗಿದೆ. ಇದರಿಂದ ಆಚೆಗೆ ರಾಹುಲ್ ಕೈಯಲ್ಲಿದ್ದ ದಾಖಲೆಗಳು ಮ್ಯಾನ್ಮಾರ್ನಲ್ಲಿ ತಯಾರಾಗಿತ್ತು, ಅಲ್ಲಿಂದ ಅಪ್ಲೋಡ್ ಮಾಡಿದ್ರು ಅನ್ನೋ ವಿಚಾರಗಳು ಕೂಡ ರಿವೀಲ್ ಆಗಿದ್ವು. ಈಗ ಬರ್ತಾ ಇರೋ ವಿಚಾರ ಏನಂದ್ರೆ, ಕಾಂಗ್ರೆಸ್ ಎಕೋಸಿಸ್ಟಮ್ ಈ ಅಸ್ತ್ರವನ್ನೆಲ್ಲ ಹೇಗೆ ಮುನ್ನಡೆಸಿತ್ತು ಅನ್ನೋದು. ವಿಜಯ್ ಪಟೇಲ್ ಅನ್ನೋ ವ್ಯಕ್ತಿ ವಿವಿಧ ಮೂಲಗಳಿಂದ ಸಂಗ್ರಹಿಸಿರೋ ಸಾಕ್ಷ್ಯಗಳನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಅದನ್ನ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಪ್ರೆಸ್ ಮೀಟ್ ವೇಳೆ ರಾಹುಲ್ ಪ್ರದರ್ಶಿಸೋ ದಾಖಲೆಗಳ ಪೈಕಿ 4ನೇ ಪುಟದಲ್ಲಿದ್ದ ವಿಚಾರವನ್ನ ಮೊದಲ ಆರೋಪವನ್ನಾಗಿ ಮಾಡ್ತಾರೆ. ಅದೇನಂದ್ರೆ, ವೋಟ್ ಚೋರಿ ಬಗ್ಗೆ ನಮಗೆ ಮೊದಲು ಕನ್ಫರ್ಮೇಶನ್ ಸಿಕ್ಕಿದ್ದು ಮಹಾರಾಷ್ಟ್ರದಲ್ಲಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟ್ ಚೋರಿ ಆಗಿತ್ತು ಅಂತ ಹೇಳ್ತಾರೆ. ಅದನ್ನ ಹೇಳುವಾಗ ಪತ್ರಿಕೆಗಳಲ್ಲಿ ಬಂದಿದ್ದ ಒಂದಷ್ಟು ಆರ್ಟಿಕಲ್ ಗಳನ್ನ ದಾಖಲೆ ಅಂತ ತೋರಿಸ್ತಾರೆ. ಆ ದಾಖಲೆಗಳ ಪೈಕಿ ಒಂದು ಆರ್ಟಿಕಲ್ ಪ್ರಕಟ ಮಾಡಿದ್ದು ನ್ಯೂಸ್ ಲಾಂಡ್ರಿ. ಇದು ಪ್ರೊಪಾಗಾಂಡಗಳನ್ನೇ ಹರಡೋದ್ರಲ್ಲಿ ಫೇಮಸ್ ಆಗಿರೋ ವೆಬ್ಸೈಟ್. ಅಲ್ಲದೆ ಈ ಕ್ಯಾಟಗರಿಗೆ ಸೇರಿದ ಹಲವು ವೆಬ್ಸೈಟ್ಗಳು ಒಂದೇ ರೀತಿಯ ಆರ್ಟಿಕಲ್ ಗಳನ್ನ ಹಾಕಿಕೊಂಡಿದ್ವು ಅಂತ ಅವರು ಹೇಳ್ತಾರೆ. ಅಂದ್ಹಾಗೆ ಇಂಥ ಆರ್ಟಿಕಲ್ ಗಳನ್ನ ಬರೆಯುವವರ ಪೈಕಿ ವಿಶಾಲ್ ವೈಭವ್ ಅನ್ನೋ ವ್ಯಕ್ತಿ ಕೂಡ ಒಬ್ಬ. ಆತನ ಹಿನ್ನೆಲೆ ನೋಡ್ತಾ ಹೋದ್ರೆ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತವೆ. ಹಿಂದುತ್ವದ ಕಡು ವಿರೋಧಿಯಾಗಿರೋ ಈತ ಎಕ್ಸ್ ನಲ್ಲಿ ಹಿಂದೂ ವಿರೋಧಕ್ಕೆ ಅಂತಲೇ ಒಂದು ಪೇಜ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಆತ ತೆಗೆದುಕೊಳ್ಳೋದೆಲ್ಲ ಹಿಂದೂಗಳ ಧಾರ್ಮಿಕ ವಿಚಾರ ಹಾಗೂ ಮೋದಿ ವಿಚಾರಗಳು. ಬಳಸೋ ಪದಗಳೆಲ್ಲ ಅವಹೇಳನ ಹಾಗೂ ಅಸಹ್ಯಕಾರಿ. ನೇರವಾಗಿ ಬಳಸಿದ್ರೆ ಎಕ್ಸ್ ಖಾತೆಯಲ್ಲಿ ಕೇಸ್ ಆಗೋದ್ರಿಂದ ಪದಗಳನ್ನ ಸ್ವಲ್ಪ ಆಚೆ ಈಚೆ ಮಾಡಿ ತನ್ನ ಮನಸ್ಥಿತಿಯನ್ನ ಪ್ರದರ್ಶಿಸ್ತಾ ಬಂದಿದ್ದಾನೆ. ಎಂಥವನೂ ಕೂಡ ಈ ಆರೋಪದ ಅಂಗವಾಗಿದ್ದ ಅನ್ನೋದನ್ನ ಹಲವರು ಹೇಳ್ತಾರೆ. ಏನೋ ಈ ರೀತಿ ಆರ್ಟಿಕಲ್ ಬರೀತಾ ಇದ್ದ ಇನ್ನೊಂದು ಪ್ರತಿಭೆ ಸುಮೇಧಾ ಮಿತ್ತಲ್. ಏಕೆ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಅವಳ ಕೆರಿಯರ್ ಆರಂಭ ಆಗೋದು ಸಿಪಿಆರ್ ಅನ್ನೋ ಥಿಂಕ್ ಟ್ಯಾಂಕ್ ಸಂಸ್ಥೆ ಮೂಲಕ. ಅದರ ಒಡತಿ ಕಾಂಗ್ರೆಸ್ ನಾಯಕನೊಬ್ಬನ ಪುತ್ರಿ. ಹೇಗೆ ಫೋರ್ಡ್ ಫೌಂಡೇಶನ್ ಅಂತ ಸಂಸ್ಥೆಗಳಿಗೆ ಅಜೆಂಡಾ ಹರಡಿಸೋದಕ್ಕೆ ಡೀಪ್ ಸ್ಟೇಟ್ ದಿಗ್ಗಜರ ಕಡೆಯಿಂದ ಫಂಡಿಂಗ್ ಆಗುತ್ತೋ, ಸಿಪಿಆರ್ಗೂ ಕೂಡ ಹಾಗೆ ಆಗುತ್ತೆ. ಅಲ್ಲಿ ಕೆಲಸ ಕಲಿತ ಬಳಿಕ ಆಕೆ ಇದೇ ರೀತಿ ಫಂಡಿಂಗ್ ಆಗೋ OCCRP ಸೇರಿ ಹಲವು ಕಡೆಗಳಲ್ಲಿ ಕೆಲಸ ಮಾಡ್ತಾಳೆ. ಇದರಲ್ಲಿ ಇಂಡಿಯಾ ಸ್ಪೆಂಡ್ ಅನ್ನೋ ಸಂಸ್ಥೆ ಕೂಡ ಒಂದು. ಅದರ ಚೇರ್ಮನ್ ಯಾರು ಅಂತ ಕೇಳಿದ್ರೆ ಅದು ಪ್ರವೀಣ್ ಚಕ್ರವರ್ತಿ. ಕಾಂಗ್ರೆಸ್ ಜೊತೆ ಗಟ್ಟಿಯಾದ ಒಡನಾಟ ಇರೋ ಆತ ರಾಹುಲ್ ಗಾಂಧಿಯ PPT ತಯಾರು ಮಾಡಿಕೊಟ್ಟವರಲ್ಲಿ ಒಬ್ರು. ಅಲ್ಲಿಗೆ ಕನೆಕ್ಷನ್ ಎಲ್ಲಿಂದ ಎಲ್ಲಿಗೆ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗ್ತಾರೆ ವಿಜಯ್ ಪಟೇಲ್. ಏನು, ರಾಹುಲ್ ಪ್ರದರ್ಶಿಸೋ PPTಯ 5ನೇ ಪುಟದಲ್ಲಿ ವೋಟ್ ಚೋರಿ ಕುರಿತಂತೆ ತಾವೇ ಪ್ರಕಟಿಸಿದ್ದ ಆರ್ಟಿಕಲ್ ಒಂದನ್ನ ಪ್ರದರ್ಶಿಸ್ತಾರೆ. ಅದರ ಸೋರ್ಸ್ ಯಾವುದು ಅಂತ ನೋಡಿದ್ರೆ ಇದೇ ವಿಶಾಲ್ ವೈಭವ್ ಹಾಗೂ ಸುಮೇಧಾ ತಮ್ಮ ಆರ್ಟಿಕಲ್ ನಲ್ಲಿ ಬರೆದುಕೊಂಡಿದ್ದ ಅಂಶಗಳೇ. ಏನು, 6ನೇ ಪುಟದಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ. ಅದೇನಂದ್ರೆ, ಎಲೆಕ್ಷನ್ ಕಮಿಷನ್ ಡಿಜಿಟಲ್ ವೋಟರ್ ರೋಲ್ ಗಳನ್ನ ಕೊಡೋದಕ್ಕೆ ನಿರಾಕರಿಸ್ತಾ ಇದೆ ಅಂತ. ಆದ್ರೆ ಅದಕ್ಕೊಂದು ಬಲವಾದ ಕಾರಣ ಕೂಡ ಇರುತ್ತೆ. ಒಂದು ವೇಳೆ ಡಿಜಿಟಲ್ ದಾಖಲೆ ಸಿಕ್ಕಿಬಿಟ್ರೆ ಅದನ್ನ ತಿರುಚೋದು ಬಹಳ ಸುಲಭ. ಈಗ AI ಟೂಲ್ಗಳು ಸಾಕಷ್ಟಿರೋದ್ರಿಂದ ಒರಿಜಿನಲ್ ಯಾವುದು ಅಂತ ಗೊತ್ತಾಗದ ರೇಂಜ್ ನಲ್ಲಿ ಅದನ್ನ ತಿರುಚೋ ಸಾಧ್ಯತೆ ಇರುತ್ತೆ. ಈ ಹಿಂದೆ ಹಲವು ದಾಖಲೆಗಳನ್ನ ತಿರುಚಿ ಬದಲಿಸೋ ಹೆಗ್ಗಳಿಕೆ ರಾಹುಲ್ ಬಳಗಕ್ಕೆ ಇರೋದ್ರಿಂದ ಡಿಜಿಟಲ್ ದಾಖಲೆಗಳನ್ನ ನೀಡೋದಕ್ಕೆ ನಿರಾಕರಿಸಲಾಗುತ್ತೆ. 7ನೇ ಪುಟದಲ್ಲಿ ರಾಹುಲ್ ನೀಡಿದ್ದ ಹೇಳಿಕೆಯನ್ನ ಕೇಳಿ ಭಾರತೀಯ ರಾಜಕೀಯ ವಲಯದಲ್ಲಿ ದೊಡ್ಡ ನಗುವಿನ ಅಲೆಯೇ ಎದ್ದಿರುತ್ತೆ. ಅದೇನೆಂದ್ರೆ, ನಮ್ಮ ಪಕ್ಷದ ಆಂತರಿಕ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ನಮಗೆ 16 ಸೀಟ್ ಬರಬೇಕಿತ್ತು, ಆದ್ರೆ ನಾವು ಗೆದ್ದಿದ್ದು 9 ಅನ್ನೋದು. ಇದನ್ನ ಪ್ರಬುದ್ಧ ಹೇಳಿಕೆ ಅಂತ ಯಾರಾದ್ರೂ ಒಪ್ತಾರೆ? ಪಕ್ಷಪಾತ ಇಲ್ಲದೆ ನಡೆಸೋ ಸರ್ವೆಗಳೇ ಎಷ್ಟೋ ಸಲ ಕೈಕೊಟ್ಟು ಬೇರೆ ರೀತಿಯ ರಿಸಲ್ಟ್ ಬಂದಿದೆ. ಅಂಥದ್ರಲ್ಲಿ ಒಂದು ಪಕ್ಷ ತಮಗೆ ಹೇಗೆ ಬೇಕೋ ಹಾಗೆ ಲೆಕ್ಕ ಹಾಕಿಕೊಂಡು ವರದಿ ಕೊಟ್ಟು ಆ ರೀತಿ ಫಲಿತಾಂಶ ಬರಲಿಲ್ಲ ಅಂದ್ರೆ ಏನರ್ಥ? ಏನೋ 8ನೇ ಪುಟದಲ್ಲಿ ರಾಹುಲ್ ಇನ್ನೊಂದು ಸುಳ್ಳು ಹೇಳ್ತಾರೆ.
ಈ ಎಲ್ಲಾ ದಾಖಲೆಗಳು ಲಕ್ಷಗಟ್ಟಲೆ ಪುಟ ಹೊಂದಿವೆ. ಇದನ್ನ 3 ಸಾಲಲ್ಲಿ ಜೋಡಿಸಿ ಇಟ್ಟಿದ್ದೆ, 7 ಅಡಿಗೂ ಮೇಲಿದೆ. ಇದೆಲ್ಲವನ್ನ ನಮ್ಮ ಟೀಮ್ ಅಧ್ಯಯನ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವ ಏನಂದ್ರೆ ಎಲೆಕ್ಷನ್ ಕಮಿಷನ್ ಒಂದು ಪುಟದಲ್ಲಿ ಸುಮಾರು 30 ಲೈನ್ಗಳು ಇರುತ್ತವೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿರೋ ಮತದಾರರ ಸಂಖ್ಯೆ 6 ಲಕ್ಷ. ಈ ಲೆಕ್ಕದಲ್ಲಿ ನೋಡಿದ್ರೆ ಕೇವಲ 20,000 ಪುಟ ಮಾತ್ರ ಆಗುತ್ತೆ. ಹಾಗೋ ಹೀಗೋ ಇನ್ನೊಂದಷ್ಟು ದಾಖಲೆ ಕೊಟ್ರು ಅಂತಲೇ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 1,000 ಪುಟ ಹೆಚ್ಚಾಯ್ತು ಅಂತಲೇ ಅಂದ್ಕೊಳ್ಳಿ. ನಿಜ ಡೇಟಾಗೂ ರಾಹುಲ್ ತೋರಿಸಿರೋ ಲಕ್ಷಗಟ್ಟಲೆ ಪುಟಕ್ಕೂ ಒಂದಕ್ಕೊಂದು ಟ್ಯಾಲಿ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಷ್ಟೇ ಅಲ್ಲದೆ 7 ಅಡಿ ಅನ್ನೋದನ್ನ ಕೂಡ ಕ್ರಾಸ್ ಚೆಕ್ ಮಾಡಲಾಗಿದೆ. ಒಂದು ಶೀಟ್ 0.1 mm ಅಂದ್ರೆ ಒಟ್ಟು 2,000 mm. ಅಲ್ಲಿಗೆ 1 mm ಅಂದ್ರೆ 0.0032 ಅಡಿ. ಅಷ್ಟೂ ದಾಖಲೆಯನ್ನ ಒಂದರ ಮೇಲೊಂದು ಇಟ್ರೆ 6.56 ಅಡಿಗಳಾಗುತ್ತೆ. 3 ಭಾಗವಾಗಿಸಿದ್ರೆ ಕೇವಲ 2.2 ಅಡಿ ಮಾತ್ರ. ಆದ್ರೆ ಚಿತ್ರದಲ್ಲಿರೋದು 7 ಅಡಿಗಳ 3 ಸಾಲು. ಇದರ ಜೊತೆಗೆ 10ನೇ ಪುಟದಲ್ಲಿ ಗುರುಕೀರತ್ ಸಿಂಗ್ ಅನ್ನೋ ಹೆಸರನ್ನ ತಂದು ಗೋಲ್ಮಾಲ್ ಅಂತ ಹೇಳಿದ್ರು. ಆದರೆ ಅದು ತಾಂತ್ರಿಕ ದೋಷ ಅನ್ನೋದು ಸಾಬೀತಾಯಿತು. 11ನೇ ಪುಟದಲ್ಲಿ ಆದಿತ್ಯ ಶ್ರೀವಾಸ್ತವ ಎನ್ನುವವರ ಹೆಸರು ತಂದ್ರು. ಖುದ್ದು ಅವರೇ ಮಾತನಾಡಿ ಆರೋಪವನ್ನ ತಳ್ಳಿ ಹಾಕಿದ್ರು. 13ನೇ ಪುಟದಲ್ಲಿ ಬೆಂಗಳೂರಿನ ಒಂದೇ ಅಡ್ರೆಸ್ ನಲ್ಲಿ 80 ಜನ ಇದ್ದಾರೆ ಅಂತ ಆರೋಪಿಸಿದ್ರು. ಆ 80 ಜನ ಯಾರು, ಅದರ ಓನರ್ ಹೇಳಿದ್ದೇನೋ ಅನ್ನೋದನ್ನ ಮಾಧ್ಯಮಗಳು ತೆರೆದಿಟ್ವು. 15ನೇ ಪುಟದಲ್ಲಿ ಮೈಕ್ರೋ ಸೈಜ್ ಫೋಟೋ ಇದ್ದವರನ್ನೆಲ್ಲ ಫೇಕ್ ಅಂತ ಹೇಳಿದ್ರು. ಕೊನೆಗೆ ಆ ಫ್ಯಾಮಿಲಿ ವೋಟರ್ ಐಡಿ ಹಿಡಿದು ಒಟ್ಟಿಗೆ ನಿಂತ ಫೋಟೋ ಹೊರಬಂತು. ಶಗುನ್ ರಾಣಿ ಅನ್ನೋ ಮಹಿಳೆ 2 ಸಲ ವೋಟ್ ಮಾಡಿದ್ದಾಳೆ ಅಂತ ಹೇಳಿದ್ರು. ಆಕೆ ತಾನು ಒಂದೇ ಬಾರಿ ಹಾಕಿರೋದಾಗಿ ಸತ್ಯ ಹೇಳಿದ್ರು. ಹಾಗೆ 2 ಕಡೆ ಮಾರ್ಕ್ ಇರೋ ದಾಖಲೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಲ್ಲ ಅನ್ನೋದು ಸಾಬೀತಾಯ್ತು. ಹೀಗೆ ಹುಡುಕ್ತಾ ಹೋದ್ರೆ ರಾಹುಲ್ ಗಾಂಧಿ ತೋರಿಸಿದ ದಾಖಲೆಗಳಲ್ಲಿನ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಒಂದಕ್ಕೊಂದು ಪ್ರೂವ್ ಆಗ್ತಾನೆ ಹೋಗುತ್ತೆ. ಅಲ್ಲಿಗೆ ಇಲ್ಲಿ ತಮ್ಮ ಎಕೋಸಿಸ್ಟಮ್ ಹೇಗೆ ಕೆಲಸ ಮಾಡಿತ್ತು ಅನ್ನೋದನ್ನ ವಿಜಯ್ ಅವರು ಬಿಚ್ಚಿಡ್ತಾ ಹೋಗ್ತಾರೆ. ಆರೋಪಕ್ಕೆ ಪ್ಲಾನ್ ಆಗಿದ್ದು, ಅದಕ್ಕೆ ಕೈ ಜೋಡಿಸಿದ್ದು, ಅದರ ಕುರಿತಂತೆ ಆರ್ಟಿಕಲ್ ಬರೆದಿದ್ದು, ಅದನ್ನ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸೋದಕ್ಕೆ ಯತ್ನಿಸಿದ್ದು, ಅಂತಿಮವಾಗಿ ಸಿಕ್ಕಿ ಬಿದ್ದಿದ್ದು. ಎಲ್ಲರೂ ಒಂದೇ ಕುಟುಂಬದವರು. ಆದ್ರೆ ಇದರ ಮರ್ಮ ಅರಿಯದ ಅಭಿಮಾನಿಗಳು ಮಾತ್ರ ಅದೇ ನಿಜ ಅಂತ ಕಿತ್ತಾಡ್ತಾ ಇದ್ದಾರೆ. ಇದಕ್ಕೆ ಕೈ ಜೋಡಿಸಿದವರಿಗೂ ಡೀಪ್ ಸ್ಟೇಟ್ ಲಿಂಕ್ ಇರೋದ್ರಿಂದ ಇದು ಕೂಡ ವಿದೇಶಿ ಷಡ್ಯಂತ್ರದ ಒಂದು ಭಾಗ ಅನ್ನೋದಕ್ಕೆ ಹೆಚ್ಚಿನ ಪುಷ್ಟಿ ಸಿಗ್ತಾ ಇದೆ. ಇನ್ನೊಂದೆಡೆ ಬಿಹಾರದಲ್ಲಿ ಎನ್ಡಿಎಗೆ ಟಕ್ಕರ್ ಕೊಡೋದಕ್ಕೆ ಜನರ ಮುಂದೆ ಕಾಂಗ್ರೆಸ್ ಹೊಸ ಆರೋಪವೊಂದನ್ನ ಮಾಡಿತ್ತು. ಈಗ ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರ ಸರ್ಕಾರ ಅದಾನಿಗೆ ಜಾಗವನ್ನ ಗಿಫ್ಟ್ ಕೊಟ್ಟಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಆದ್ರೆ ಕಾಂಗ್ರೆಸ್ ಹೇಳ್ತಾ ಇರೋ ಜಾಗ ಅದಾನಿ ಸಂಸ್ಥೆಗೆ ಸ್ಯಾಂಕ್ಷನ್ ಆಗಿದ್ದು 2010ರಲ್ಲಿ. ಹೆಚ್ಚುವರಿ ಜಾಗ ನೀಡಿರೋದು 2012ರಲ್ಲಿ. ಬಿಡ್ಡಿಂಗ್ ಪ್ರೊಸೆಸ್ ನಲ್ಲಿ ಬೇರೆಲ್ಲವನ್ನ ಬಿಟ್ಟು ಕೊನೆಗೆ ಅದಾನಿಗೆ ಈ ಜಾಗ ಫೈನಲ್ ಆಗಿದ್ದು ಕೂಡ ಅದೇ ಹೊತ್ತಲ್ಲಿ. ಆಗ ಅಧಿಕಾರದಲ್ಲಿದ್ದವರು ಯಾರು ಅಂತ ಕೇಳಿದರೆ ಅದು ಕಾಂಗ್ರೆಸ್. ಸತ್ಯ ಹೊರಬರುತ್ತೆ ಅನ್ನೋ ಸೆನ್ಸ್ ಇದ್ರೂ ಕೂಡ ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನ ಮಾಡೋದು ಬಿಡೋದಿಲ್ಲ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.